ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಿದೆ ಈ ವಿಚಾರದಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾರ ಮೇಲೆ ಕೇಸ್ ದಾಖಲಾಗಿದೆ ಅನ್ನುವಂಥದ್ದನ್ನ ನೋಡೋಣ. ಈಗಾಗಲೇ ಮುನಿರತ್ನ ಅವರು ನೇರವಾಗಿ ಆರೋಪವನ್ನ ಮಾಡಿದ್ರು. ಇನ್ನೊಂದು ಕಡೆಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮಾ ಅವರು ಹನುಮಂತರಾಯಪ್ಪ ವಿರುದ್ಧ ಕೂಡ ದೂರಿದೆ. ಅವ್ರ ಮೇಲೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ಕೊಲೆ ಸಂಚು ಮಾಡಿದ್ದಾರೆ ಅಂತ ಮುನಿರತ್ನ ಈ ದೂರನ್ನ ಕೊಟ್ಟಿರೋದು ಇವರ ಮೇಲೆ. ಯಾರ್ಯಾರ ಮೇಲೆ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲೆ, ಮಾಜಿ ಸಂಸದರಾದಂಥ ಡಿಕೆ ಸುರೇಶ್ ಅವರ ಮೇಲೆ, ಕುಸುಮಾ ಅವರ ಮೇಲೆ, ಹನುಮಂತರಾಯಪ್ಪ ಅವರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ಆದರೆ 0 ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಹಲ್ಲೆ ಮಾಡಿದವರ ಹೆಸರು ಅಪರಿಚಿತರು ಅಂತ ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಹೆಸರು ಕೂಡ ಉಲ್ಲೇಖಿಸದೇನೆ 0 ಎಫ್ಐಆರ್ ಅಂತ ಇದರಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಬಟ್ ದೂರಿನಲ್ಲಿ ಅವರು ಕೊಟ್ಟಿರುವಂಥದ್ದು ಈ 4 ಇದಕ್ಕೆ ಕಾರಣೀಕರ್ತರು, ಅವರೇ ಕೊಲೆ ಸಂಚು ಮಾಡಿದ್ದಾರೆ ಅನ್ನುವಂಥದ್ದು ಮುನಿರತ್ನ ಅವರ ಆರೋಪ. ಸೊ ಆ ದೂರಿನ ಪ್ರತಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನನ್ನ ಮೇಲೆ ಮೊಟ್ಟೆ ಆಸಿಡ್ ದಾಳಿ, ನನ್ನ ಕೊಲೆಗೆ ಸಂಚನ್ನ ಮಾಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಮತ್ತು ಕುಸುಮಾ ಡಿ ಕೆ ರವಿ ಅಂತ ಹೇಳಿ ಇವರ ಹೆಸರನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಜೊತೆಗೆ ಹನುಮಂತರಾಯಪ್ಪ ಅಂತಲೂ ಕೂಡ ಕುಸುಮಾ ಅವರ ತಂದೆಯ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಈಗ ಸಂಚು ಮಾಡಿದ್ದಾರೆ, ಕೊಲೆ ಸಂಚು ಅನ್ನುವಂಥದ್ದು ದೂರು ಕೊಟ್ಟ ನಂತರ ಪೊಲೀಸರು 0 ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಅವರ ಹೆಸರು ಯಾರ್ದು ಉಲ್ಲೇಖ ಮಾಡಿಲ್ಲ, ಅಪರಿಚಿತರು ಅಂತ ಇದರಲ್ಲಿ ಉಲ್ಲೇಖವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಬೆಳಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಇವತ್ತು ಮುನಿರತ್ನ ಅವರ ದೂರಿನ ಆಧಾರದ ಮೇಲೆ. ಸೊ ಆ ದೂರಿನಲ್ಲೂ ಕೂಡ ಈಗ ಸ್ಪಷ್ಟವಾಗಿದೆ. ಅಪರಿಚಿತರು ಅನ್ನುವಂಥದ್ದನ್ನೇನಿದೆ ನೋಡ್ತಾ ಇದ್ದೀರಾ, ಅಲ್ಲಿ ಎಫ್ಐಆರ್ನ ಪ್ರತಿಯನ್ನು ನೋಡ್ತಾ ಇದ್ದೀರಾ, ಅಪರಿಚಿತರು ಅಂತ ಸೇರಿಸಿಕೊಂಡಿದ್ದಾರೆ. ಬಟ್ ಮುನಿರತ್ನ ಅವರು ಹಾಕಿರುವಂಥದ್ದು 4 ಹೆಸರನ್ನು ಅದರ ಉಲ್ಲೇಖ ಮಾಡಿದ್ದಾರೆ. ಇವರೇ ನನ್ನ ಮೇಲೆ ಕೊಲೆ ಸಂಚು ಮಾಡಿದ್ದಾರೆ ಅಂತ ಹೇಳಿ. ಅಪರಿಚಿತರು ಅಂತ ಯಾವಾಗ ಸೇರಿಸ್ಕೊಳ್ತಾರೆ ಅಂತಂದರೆ, ಗೊತ್ತಿಲ್ಲ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತಂದಾಗ ಈ ರೀತಿಯಾಗಿ ಸೇರಿಸ್ಕೊಳ್ತಾರೆ. ಪೊಲೀಸರು ಸೇರಿಸ್ಕೊಳ್ಬೇಕು ಆ ಟೈಮಲ್ಲಿ. ಬಟ್ ಇಂಥವ್ರ ಮೇಲೆ ನನಗೆ ಅನುಮಾನ ಇದೆ ಅಂತ ಹೇಳಿದಾಗ ಅವ್ರನ್ನ ಅಕ್ಯೂಸ್ ಮಾಡ್ತಾರೆ ಆ ಟೈಮಲ್ಲಿ. ಬಟ್ ಇಲ್ಲಿ ಪೊಲೀಸರು ಮಾಡಿಲ್ಲ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಸಾಮಾನ್ಯವಾಗಿ ಅನುಮಾನ ಇದೆ ಇಂಥವರ ಮೇಲೆ ಅಂತಂದಾಗ ಅದನ್ನ ಮೆನ್ಷನ್ ಮಾಡ್ತಾರೆ ಅಕ್ಯೂಸ್ಡ್ ಅನ್ನುವಂಥದ್ದನ್ನ. ನಂಗೆ ಗೊತ್ತಿಲ್ಲ ಯಾರ ಮೇಲೆ ನನಗೆ ಅನುಮಾನ ಇಲ್ಲ ಅಂತಂದಾಗ ಈ ರೀತಿಯಾಗಿ ಅಪರಿಚಿತರು ಅಂತ ಹಾಕೊಳ್ತಾರೆ. ಬಟ್ ಯಾಕೆ 0 ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು? ಟೆಕ್ನಿಕಲ್ ಏನಾದರೂ ಸಮಸ್ಯೆ ಇದೆಯಾ ಈ ರೀತಿಯಾಗಿ ಹಾಕೊಳ್ಳೋಕೆ? ಅರುಣ್, ಏನಂದ್ರೆ ಇಲ್ಲಿ ಕೊಲೆ ಬೆದರಿಕೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿ ಎಂದು ದೂರನ್ನ ಕೊಟ್ಟಿರುವಂತದ್ದು. ಯಾರ್ಯಾರು ವಿರುದ್ಧ ದೂರುಗಳಾಗಿದ್ದವು ಅದರ ಬಗ್ಗೆ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಅದು ಸರಿ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಬರುವಂತ ಸತ್ಯಾಂಶಗಳೇನಿರುತ್ತೆ ಆ ಸತ್ಯಾಂಶಗಳ ಮೇಲೆ ಅವ್ರಿಗೆ ವಿಚಾರಣೆಯನ್ನ ಕರೆಯುವಂಥದ್ದು ಅಥವಾ ಅವರನ್ನ ಆರೋಪಿಗಳನ್ನಾಗಿ ಮಾಡುವಂಥದ್ದು. ಆದ್ರೆ ಇಲ್ಲಿ ನಡೆದಿರುವಂಥದ್ದು ಇಡೀ ಘಟನಾವಳಿಯ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಒಬ್ರು ಐ ವಿಟ್ನೆಸ್ ಆಗಿರ್ತಾರೆ. ಐ ವಿಟ್ನೆಸ್ ಆಗಿ 3 ಜನರನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೇವೆ ಅಂತೇಳಿ ನೆನ್ನೆ ಖುದ್ದು DCP ಅವರೇ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆದ್ರೂ ಕೂಡ ಆ 3 ಹೆಸರನ್ನ ಯಾಕೆ ಎಫ್ಐಆರ್ ನಲ್ಲಿ ಉಲ್ಲೇಖವನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಹೇಳುವಂಥದ್ದು. ಯಾಕೆಂದ್ರೆ ಮುನಿರತ್ನ ಅವರು ಕೊಟ್ಟಂತ ದೂರೇನಿತ್ತು ಆ ದೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಡಿ ಕೆ ಸುರೇಶ್ ಅವರು ಇರ್ಬೋದು, ಕುಸುಮಾ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, ಇವರು ನನ್ನ ಕೊಲೆಗೆ ಯತ್ನವನ್ನ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ಹಲ್ಲೆ ಮಾಡಿದಂಥವ್ರು, ಮೊಟ್ಟೆನ ಎಸ್ತಂತವ್ರು ಯಾರು ಇರ್ತಾರೆ ಅವರ ವಿಚಾರಣೆ ಮಾಡಿದ ಬಳಿಕ ಇದರ ಹಿಂದಿರುವಂತ ಶಕ್ತಿ ಯಾವುದು ಅಥವಾ ಹಿಂದಿರುವಂತ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಅಂದ್ರೆ ನಿನ್ನೆ ವಶಕ್ಕೆ ಪಡ್ಕೊಂಡಂತವ್ರು ಯಾರು, ಅವರನ್ನ ಏನ್ ಮಾಡಿದ್ರಿ, ಅವರನ್ನ ಬಂಧನಕ್ಕೊಳಪಡಿಸಿದ್ರ, ಇದ್ಯಾವುದೂ ಕೂಡ ಒಂದು ಸ್ಪಷ್ಟನೆಗಳನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಖುದ್ದು ದೂರುದಾರರಿಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಸಾಕಷ್ಟು ಅನುಮಾನವನ್ನ ಹುಟ್ಟಾಕ್ಲಿಕ್ಕೆ ಕಾರಣ ಆಗಿರುವಂತದ್ದು. ಅರುಣ್, ಓಕೆ ಮುರಳಿ, ಬಟ್ ಈ ಹುಟ್ಟು ಹಾಕುವಂತ ವಿಚಾರ ಇದೆಯಲ್ಲ, ಅಟ್ಲೀಸ್ಟ್ ದೂರಿನಲ್ಲಿ ಈ 4 ಹೆಸರನ್ನು ಉಲ್ಲೇಖ ಮಾಡಿದ್ರೆ ಅವ್ರನ್ನ ಹೊರತುಪಡಿಸೋಣ. ಯಾಕಂದ್ರೆ ಎಲ್ಲೋ ಅನುಮಾನದ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳಿ. ಈ 3 ಸೇರಿಸ್ಕೊಳ್ಳೋಕೆ ನೀವಾಗ್ಲೇ ಹೇಳ್ತಾ ಇದ್ರಿ, ಸಾಕ್ಷಿಯಾಗಿ ನಿಂತ್ಕೊಳ್ಳೋದೇ ಅಲ್ಲಿ ಇನ್ಸ್ಪೆಕ್ಟ್ರು. ಹಾಗಿದಾಗ ಇನ್ನೇನ್ ಅಪರಿಚಿತರು ಅಂತ ಸೇರಿಸ್ಕೊಳ್ತಾರೆ, ಅಲ್ಲಿ ಹೊಡಿತಾರೆ, ಅವ್ರನ್ನ ಹಿಡಿತಾರೆ, ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಾಗ್ಲೂ ಕೂಡ ಅವ್ರನ್ನ ಹೆಸರನ್ನ ಸೇರ್ಸಕ್ಕೆ ಏನ್ ಕಷ್ಟ? ಅಂದ್ರೆ ನಿನ್ನೆ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದ್ರು. ಪೊಲೀಸ್ ಜೀಪ್ನಲ್ಲೇ ಆತನನ್ನ ಸುತ್ತಾಡ್ತಿದ್ರು. ಆತನ ಹೆಸರು ಗೊತ್ತು, ಆತನ ಪೂರ್ವಾಪರ ಗೊತ್ತು, ಅದನ್ನ ಯಾಕೆ ಉಲ್ಲೇಖವನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ. ಯಾಕೆಂದ್ರೆ ಮುನಿರತ್ನ ಅವರ ವಿರುದ್ಧ ಕೂಡ ಕೌಂಟರ್ ಕಂಪ್ಲೇಂಟ್ ಅನ್ನ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅವರು ಯಾವ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳಿಲ್ಲ. ಯಾಕೆಂದ್ರೆ ಇನ್ಸ್ಪೆಕ್ಟರ್ ಐ ವಿಟ್ನೆಸ್ ಆಗಿದ್ಕೊಂಡು ಯಾಕೆ ಆರೋಪಿಗಳನ್ನ ಹೆಸರನ್ನ ಹಾಕ್ತಾ ಇಲ್ಲ, ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದಂತ 3 ವಶಕ್ಕೆ ಪಡ್ಕೊಂಡಿದ್ದಾರೆ
ಮಾಡ್ಕೊಂಡಿದೀವಿ ಅಂತೇಳಿ ಹೇಳಿದಂಥವರು ಅವರ ಹೆಸರುಗಳನ್ನ ಯಾಕೆ ಉಲ್ಲೇಖವನ್ನ ಮಾಡಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಪೊಲೀಸರು ಏನನ್ನ ಮುಚ್ಚಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಸ್ಪಷ್ಟನೆಗಳು ಸಿಗ್ಬೇಕಾಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಕುಸುಮ ಹನುಮಂತರಾಯಪ್ಪ ವಿರುದ್ಧ ದೂರನ್ನ ಕೊಟ್ಟರೂ ಕೂಡ ಅಲ್ಲಿ ಹಾಕಿಲ್ಲ. ಒಂದ್ ಸೈಡ್ ಇಡೋಣ ಅದು ಅನುಮಾನದ ಮೇಲೆ ಅಂತ ಹೇಳಿ ಅಟ್ಲೀಸ್ಟ್ ಮೊಟ್ಟೆ ಹೊಡೆದಂಥವ್ರನ್ನಾದ್ರೂ FIR ಅಲ್ಲಿ ಸೇರಿಸ್ಕೊಳ್ಬೇಕಲ್ಲ ಅವ್ರ ಹೆಸರನ್ನ. ಅದನ್ನೂ ಇಲ್ಲ, ಅದನ್ನು ಕೂಡ ಅಪರಿಚಿತರು ಅಂತ ಸೇರಿಸ್ಕೊಳ್ತಾ ಇದ್ದಾರೆ. ಯಾಕೆ? ಯಾರ ರಕ್ಷಣೆಗೆ ನಿಲ್ತಾ ಇದ್ದೀರಾ? ಹಾಗಿದ್ದಾಗ ಕಾನೂನು ಕೆಲವರಿಗೆ ಮಾತ್ರ ಅನ್ವಯವಾಗುತ್ತೆ, ಕೆಲವರಿಗೆ ಅನ್ವಯವಾಗೋದಿಲ್ವಾ? ಈ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ ಅಲ್ವಾ ಪೊಲೀಸರ ಈ ನಡವಳಿಕೆಯಿಂದಾಗಿ. ಈಗ ಇದು ಹೊರತುಪಡಿಸಿಬಿಡಿ, ರಾಜಕೀಯ ಇದೆಯೋ ಅಥವಾ ಅವ್ರ ಮೇಲೆ ಅನುಮಾನದಿಂದಾಗಿ ಆ ರೀತಿಯಾಗಿ ಹೇಳಿದಿರೋ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು, ಕುಸುಮ ಹನುಮಂತರಾಯಪ್ಪ ಒಂದು ಇಶ್ಯೂ. ಬಟ್ ಹೊಡೆದವ್ರನ್ನಾದ್ರೂ FIR ಹಾಕ್ಬೇಕಲ್ಲ.